ಭಗವದ್ಗೀತೆಯನ್ನು ಕುರಿತಾದಂತಹ ಈ ಸರಣಿಗೆ ಮೂಲವಾಗಿ ನಮಗೆ ಪ್ರೇರಣೆ ಸಿಕ್ಕಿದ್ದು ಶ್ರೀಯುತ ನರಹರಿಯವರ ನಾನಾಗಲೇ ತೋರಿಸಿದ್ದಲ್ಲ ಕನ್ನಡ ಭಗವದ್ಗೀತೆ, ಆ ಒಂದು ಪುಸ್ತಕದ ಮೂಲಕ. ಅದಷ್ಟೇ ಅಲ್ಲದೆ ಭಗವದ್ಗೀತೆಯನ್ನು ಕುರಿತಾದಂತಹ ಬೇರೆ ಬೇರೆ ಚರಿತ್ರೆಯನ್ನು ಕೂಡ ಅವರು ಅದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದರಿಂದ ಸಾಕಷ್ಟು ವಿಷಯ ನಮಗೆ ಲಭ್ಯ ಆಯಿತು ಕೂಡ. ಹಾಗಾಗಿ ಇವತ್ತು ಅವರನ್ನ ಮತ್ತು ಈಗ ಇಷ್ಟು ಹೊತ್ತು ನೀವು ಕೇಳ್ತಾ ಇರುವಂತಹ ಗೀತೆಗಳೆಲ್ಲ ಏನಿದೆ, ಆ ಗೀತೆಗಳನ್ನೆಲ್ಲ ರಚಿಸಿದವರು ಶ್ರೀಯುತ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು. ಹೀಗೆ ಅಷ್ಟು ಕ್ಲಿಷ್ಟ ಅಂತ ನಾವು ಭಾವಿಸುವಂತಹ ಈ ಒಂದು ಗ್ರಂಥವನ್ನ ನಮಗೆ ಈ ಎರಡು ಬಗೆಗಳಲ್ಲಿ, ಒಂದು ಭಾವಗೀತೆಯಾಗಿ, ಒಂದು ಗಮಕ ರೂಪಕದಲ್ಲಿ ಷಟ್ಪದಿಗಳನ್ನ ಮೂಲಕ ಕೊಟ್ಟದ್ದು ಹಿರಿಯ ಗಮಕಿಗಳಾದಂತಹ ಶ್ರೀಯುತ ನಾರಾಯಣರವರು ಬಂದಿದ್ದಾರೆ. ಈ ಬಾರಿ ಅಕಾಡೆಮಿ ಪುರಸ್ಕಾರ ವಿಜೇತರು ಕೂಡ ಅವರು ಆರಂಭದಲ್ಲಿ ಅನೇಕ ಗೀತೆಗಳನ್ನ ಗಮಕದ ಮೂಲಕ ನಮಗೆ ಹಾಡೋದಕ್ಕೆ ಕೊಟ್ಟಂಥವರು. ಹಾಗಾಗಿ ಈ ಇಬ್ಬರನ್ನ ನಾವು ಗೌರವಿಸಬೇಕು. ಇದು ಕಾರ್ಯಕ್ರಮದ ಸದುದ್ದೇಶಕ್ಕೆ ಒಂದು ಒಳ್ಳೆಯ ಸಮಾರೋಪ ಆಗ್ತದೆ ಅಂತ ನಾವು ಮೊದಲಿನಿಂದ ಕೂಡ ಭಾವಿಸಿದ್ವಿ. ಆ ದೃಷ್ಟಿಯಿಂದ ಇವತ್ತು ಅವರಿಬ್ಬರು ಬಂದಿದ್ದಾರೆ. ಇವರು ದೂರದ ಮೈಸೂರಿನಿಂದ ಬಂದಿದ್ದಾರೆ. ಭಾರದ್ವಾಜ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಪ್ರೀತಿಯಿಂದ ಒಪ್ಪಿಕೊಂಡು ಆಯ್ತು ಬರ್ತೇನೆ ಅಂತ ಅಷ್ಟು ದೂರದಿಂದ ಅವರು ಬಂದಿದ್ದಾರೆ. ಅವರಿಗೆ ಮತ್ತು ದೂರದ ಬನ್ನೇರುಘಟ್ಟ ಹತ್ರ ಇರುವಂತವರು ನರಹರಿಯವರು ಅಲ್ಲಿಂದ ಪ್ರಯಾಣ ಮಾಡಿಕೊಂಡು ಬಂದಿದ್ದಾರೆ. ಅವರ ಮೊದಲೇ ಅವರದೇ ಆದಂತಹ ಕೆಲವು ತೊಂದರೆಗಳಿದೆ, ಆದರೂ ಕೂಡ ಅದನ್ನೆಲ್ಲ ಸ್ವಲ್ಪ ಒತ್ತರಿಸಿ ಇಟ್ಟು ಇದಕ್ಕೋಸ್ಕರ ಸಮಯವನ್ನ ಬಿಡುವು ಮಾಡಿಕೊಂಡು ಬಂದಿರೋದು ನಮ್ಮೆಲ್ಲರ ಆತ್ಮೀಯತೆಯನ್ನ ತೋರಿಸುತ್ತೆ ಅಂತ ಭಾವಿಸ್ತೇನೆ. ನಾವು 3 ಜನ ಹಾಸನದಲ್ಲಿದ್ದವ್ರೆ, ಹಾಗಾಗಿ ಒಟ್ಟಿಗೆ ಅಲ್ಲಿದ್ದ ದಿನಗಳು ನಮಗೆ ಪರಸ್ಪರ ನೋಡಿದಾಗ ನೆನಪಾಗ್ತಾ ಹೋಗ್ತದೆ. ಇವರು ಬ್ಯಾಂಕಿನಲ್ಲಿದ್ದವರು, ವಸಂತ ಭಾರದ್ವಾಜ್, ನಾನು ಬ್ಯಾಂಕಿನಲ್ಲಿದ್ದೆ. ಆಗ ಬ್ಯಾಂಕರುಗಳ ಸಾಂಸ್ಕೃತಿಕ ಅಕಾಡೆಮಿ ಅಂತ ಇತ್ತು, ಅದರ ಸಂಚಾಲಕರಾಗಿ ಅವರು ಪ್ರಮುಖರಾಗಿ ಅಲ್ಲಿದ್ದರು. ನಾನು ಅವರ ಜೊತೆಗೆ ಸಹಾಯಕನಾಗಿ ಇರ್ತಿದ್ದೆ. ನರಹರಿಯವರು ನಮಗೆಲ್ಲ ಹಿರಿಯರು. ಅವರು ಅನೇಕ ವಿಷಯಗಳಲ್ಲಿ ನಮಗೆ ಮಾರ್ಗ ತೋರಿಸ್ತಾ ಇದ್ದಂಥವ್ರು. ವಿಶೇಷ ಅಂದ್ರೆ ಅವರು ನಿವೃತ್ತರಾದ ಮೇಲೆ ಕಾವ್ಯಗಳಲ್ಲಿ ಹೆಚ್ಚು ತೊಡಗಿಕೊಂಡವರು ಅನ್ನೋದು ಬಹಳ ವಿಶೇಷ. ಅವರು 62-63ರ ವಯಸ್ಸಿನಲ್ಲಿ, ಅದಕ್ಕೆ ಮೊದಲು BEd ಕಾಲೇಜ್ ಪ್ರಾಂಶುಪಾಲರಾಗಿದ್ರು ಅವರು. ಆದ್ರೆ ಲೇಖನಗಳನ್ನೆಲ್ಲ ಬರೀತಾ ಇದ್ರು. ಅದಕ್ಕೆ ಮುಂಚೆ ಕಸ್ತೂರಿಯಲ್ಲಿ ಎಲ್ಲ ನೀವು ಬಹುಶಃ ಗಮನಿಸಿದ್ರೆ ವಿ ನರಹರಿ ಅಂತ ಅನೇಕ ಲೇಖನಗಳು ಬಂದಿರೋದನ್ನ ಗಮನಿಸಿರಬಹುದು ಅಂತ ಭಾವಿಸ್ತೇನೆ. ಓದುವಂತ ಅಭ್ಯಾಸ ಇದ್ದವರು, ಆಗಲಿಂದ ಕೂಡ ಬರೀತಾ ಇದ್ದವರು. ಸಂಸ್ಕೃತ ಗೊತ್ತು ಅವರಿಗೆ, ಇಂಗ್ಲಿಷ್ ಗೊತ್ತು, ಕನ್ನಡ ಗೊತ್ತು, ಹೀಗೆ ಎಲ್ಲ ಭಾಷೆಗಳನ್ನ ಅರಿತಂತವರು. ಅನೇಕ ಕಾವ್ಯಗಳನ್ನ ರಚಿಸೋದಕ್ಕೆ ಅವರು ಆರಂಭ ಮಾಡಿದ್ದು ಅವರು ನಿವೃತ್ತರಾದ ಮೇಲೆ. ಅದು ಅವಧಾನ ಅನ್ನುವಂತಹ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ನಂತರದಲ್ಲಿ ಕಾವ್ಯ ಕ್ಷೇತ್ರಕ್ಕೆ ತಾವಾಗಿ ತೊಡಕೊಂಡು ಭಾಮಿನಿ ಷಟ್ಪದಿಯನ್ನ ಬಹಳ ಪ್ರಿಯವಾಗಿ ಅಪ್ಪಿಕೊಂಡು ಭಾಮಿನಿ ಷಟ್ಪದಿಯಲ್ಲಿ ಮಹಾಕಾವ್ಯಗಳನ್ನ ರಚಿಸಿದಂಥವರು. ಯೇಸು ಜೀವನ ಚರಿತೆ ಎನ್ನುವಂತಹ 2011 ಷಟ್ಪದಿಗಳನ್ನ ಇರುವಂತಹ ಒಂದು ಕಾವ್ಯವನ್ನ ಅವರು ರಚಿಸಿದ್ದಾರೆ. ಅದು ಗಮಕ ರೂಪಕದಲ್ಲೂ ಬಂತು, ಆಮೇಲೆ ಎಲ್ಲ ಕೂಡ CD ಎಲ್ಲ ಆಗಿರೋದು ಉಂಟು. ಅದಾದ ಮೇಲೆ ದಶಾವತಾರ ಅನ್ನುವಂತಹ ಒಳ್ಳೆ ಬೃಹತ್ ಮಹಾಕಾವ್ಯ, ಅದು 10 ಅವತಾರಗಳನ್ನು ಕುರಿತು ಅವರು ಬರಿತಾ ಹೋದ್ರು. ಅದರಲ್ಲಿ ರಾಮಾವತಾರ, ಬುದ್ಧಾವತಾರ, ಕಲ್ಕಿ ಅವತಾರವೂ ಮುಗಿದಿದೆ, ಕೃಷ್ಣ ಅವತಾರ ಕೂಡ ಮುಗಿದು ಈಗ ಪ್ರಿಂಟಿಂಗ್ ಹಂತದಲ್ಲಿದೆ, ಅದು ಹೊಚ್ಚ ಆಗ್ತಾ ಇದೆ. ಅದೊಂದು ಪುಸ್ತಕ ಮಾತ್ರ ಹೊರಗೆ ಬರಬೇಕಾಗಿದೆ, ಸದ್ಯದಲ್ಲೇ ಅದು ಬರ್ತದೆ. ಹೀಗೆ ಬಹುಶಃ ನಿವೃತ್ತರಾದ ಮೇಲೆ ಸಂಪೂರ್ಣ ಅದರಲ್ಲೇ ತೊಡಗಿಸ್ಕೊಂಡು ಬಿಟ್ರು ಸಾಹಿತ್ಯದಲ್ಲೇನೆ. ಸದಾ ಕಾಲ ಪದ್ಯಗಳನ್ನ ಬರೆಯುವಂತಹ ಅವರ ಮನಸ್ಥಿತಿ ಹೇಗಿತ್ತು ಅಂತ ಅವರ ಮನೆಯವರಿಗೆ ಗೊತ್ತಾಗ್ತದೆ ಅಷ್ಟೇ. ಅವರು US ಅಲ್ಲಿರೋ ಮಗನ ಹತ್ರ ಎಲ್ಲ ಹೋಗ್ಬೇಕು ಅಂದ್ರೂ ಕೂಡ ವಿಮಾನದಲ್ಲೂ ಕೂಡ ಪದ್ಯ ಬರ್ಕೊಂಡೇ ಕೂತಿರ್ತಿದ್ರಂತವ್ರು. ಸದಾ ಕಾಲದಲ್ಲಿ ಆ ರೀತಿ ಧ್ಯಾನಸ್ಥ ಸ್ಥಿತಿ ಇದೆಯಲ್ಲ, ಅದು ಬೇಕು ಒಬ್ಬ ಕವಿಗೆ, ಬರೆಯುವಂತಹ ಬರಹಗಾರನಿಗೆ. ಇಲ್ಲದೆ ಹೋದ್ರೆ ಆ ಒಂದು ಏಕಾಗ್ರತೆ ಸಿದ್ಧಿಸೋದಿಲ್ಲ. ಹೇಗೆ ನಟನಿಗೆ ಒಂದು ಪರಕಾಯ ಪ್ರವೇಶ ಮಾಡುವಂತಹ ಸಿದ್ಧಿ ಇರಬೇಕು, ಹಾಗೆ ಒಂದು ಧ್ಯಾನ ಮಗ್ನ ಸ್ಥಿತಿ ಇರಬೇಕು ಕವಿಗೆ ಅಂತ. ಅಂತಹ ಒಬ್ಬ ಹಿರಿಯರು ಶ್ರೀಯುತ ವಿ ನರಹರಿ ಅವರು ನಮ್ಮ ಜೊತೆಗೆ ಅವರಿದ್ದಾರೆ. ಅವರಿಗೆ ಮತ್ತೆ ನಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಓರಿಗೆಯವರೇ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು. ನನಗೆ ಕನ್ನಡ ಸಾಹಿತ್ಯದಲ್ಲಿ ಮೊದಲಿಂದ ಆಸಕ್ತಿ ಇದ್ದರೂ ಕೂಡ ಅದಕ್ಕೆ ಇಂಬಾಗಿ ಸಿಕ್ಕಿದವರು ವಸಂತ ಭಾರದ್ವಾಜ್. ನಾನು ಅವರು ಹಾಸನದಲ್ಲಿದ್ದಾಗ ಒಟ್ಟಿಗೆ ಕನ್ನಡ MA ಮಾಡಿದ್ದೆ. ಆಗಲಿಂದ ನನಗೆ ಅವರೊಟ್ಟಿಗೆ ಸೇರಿದ ಮೇಲೆ ಛಂದಸ್ಸು ಇತ್ಯಾದಿ ಎಲ್ಲ ಹೆಚ್ಚು ಆಸಕ್ತಿ ಬರಲಿಕ್ಕೆ ಶುರು ಆಗಿದ್ದು ಕೂಡ. ಅವರು ಅಷ್ಟಾವಧಾನಿಗಳು, ಅಂದ್ರೆ ಪದ್ಯ ವಿದ್ಯಾಧರ ಅನ್ನುವಂತಹ ಒಂದು ಬಿರುದೇ ಅವರ ಹೆಸರಿನ ಒಟ್ಟಿಗೆ ಸೇರ್ಕೊಂಡಿದ್ರು. ಆಶು ಕವಿತಾ ತಜ್ಞರು, ಇಬ್ಬರು ಕೂಡ ಮಹಾ ವಾಗ್ಮಿಗಳು. ಅವರು ಮಾತನಾಡೋದನ್ನು ಕೇಳ್ತಾ ಇದ್ರೆ ಬಹಳ ಸಂತೋಷ ಆಗ್ಲಿಕ್ಕೆ ಆಗ್ತದೆ ನಮಗೆ.
ಅಂತಹ ಪ್ರತಿಭಾನ್ವಿತರು. ಇವರಂತೂ ಬರೆದಿರೋ ಗ್ರಂಥಗಳು ಎಷ್ಟು ಅಂದ್ರೆ ನಾನು ಓದಲಿಕ್ಕೂ ಆಗುದಿಲ್ಲ. ಒಂದು 100 ಗ್ರಂಥಗಳ ಮೇಲೆ ಅವರು ಬರೆದಿದ್ದಾರೆ. ಭಾರತದಲ್ಲಿ ಎಲ್ಲ ರೀತಿಯ ವಿಷಯ, ಅದು ದಾಸರ ಬಗ್ಗೆ ಇರಬಹುದು, ಛಂದಸ್ಸಿನ ಬಗ್ಗೆ ಇರಬಹುದು, ಮತ್ತು ವ್ಯಾಕರಣಗಳ ಬಗ್ಗೆ ಇರಬಹುದು. ಯಕ್ಷಗಾನ ಮಹಾಕಾವ್ಯವನ್ನು ಬರೆದಿದ್ದಾರೆ. ಅದಲ್ಲದೆ ಕನಕದಾಸನ ಕುರಿತಂತಹ ಮಹಾಕಾವ್ಯ ಇದೆ, ಶ್ರೀಲ ಪ್ರಭುಪಾದರ ಬಗ್ಗೆ ಬರೆದಂತಹ ಮಹಾಕಾವ್ಯ, ಹೀಗೆ ಅನೇಕ ಕಾವ್ಯಗಳನ್ನ ಬರೆದಿದ್ದಾರೆ. ಗದ್ಯ ಗ್ರಂಥಗಳನ್ನು ಬಹಳಷ್ಟು ಕೊಟ್ಟಿದ್ದಾರೆ. ಮೊನ್ನೆ ಕೂಡ ಅವರೊಂದು ಹೊಸ ಗ್ರಂಥ ಕೂಡ ಬಿಡುಗಡೆ ಆಗಿತ್ತು. ಆಗಾಗ ತಿಂಗಳಿಗೆ ಒಂದು ಗ್ರಂಥ ಬಿಡುಗಡೆ ಆಗದಿದ್ರೆ ಅವ್ರಿಗೆ ಸಮಾಧಾನ ಆಗುದಿಲ್ಲ ಅಂತ ಕಾಣಿಸ್ತದೆ. ಆ ರೀತಿಯಲ್ಲಿ ಬರವಣಿಗೆಯನ್ನೇ ಹವ್ಯಾಸವನ್ನಾಗಿಸಿಕೊಂಡ, ಅದಕ್ಕೋಸ್ಕರನೇ ಅವರು VRS ಕೂಡ ತಗೊಂಡ್ಬಿಟ್ರು ಬ್ಯಾಂಕಿಂದ. ಅಲ್ಲಿ ಇದ್ದು ಮಾಡ್ಲಿಕ್ಕೆ ಆಗುದಿಲ್ಲ ಈ ಕೆಲಸನ ಅಂತ ಸಂಪೂರ್ಣವಾಗಿ ಬರವಣಿಗೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅವರು ದೂರದ ಮೈಸೂರಿಂದ ಬಂದಿರೋದು. ನಮ್ಮ ಸ್ನೇಹದ ದ್ಯೋತಕ ಕೂಡ ಹೊಸ ಅವರಿಗೆ ಸ್ವಾಗತ ಮಾಡಿಕೊಡ್ತಾರೆ. ಚಂದ್ರಶೇಖರ್ ಅವ್ರ ಬಗ್ಗೆ ನಾನೇನು ಹೇಳೋದು ಬೇಕಿಲ್ಲ, ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತಾನೆ ಇರ್ತೀನಿ. ಗುಬ್ಬಿಯ ಚಿದಂಬರಾಶ್ರಮದ ಟ್ರಸ್ಟಿಗಳಲ್ಲಿ ಒಬ್ರು, ನಮ್ಮ ಅಧ್ಯಕ್ಷರು. ನಾವ್ ಏನೇ ಮಾಡಕ್ ಕೊಟ್ಟರು ಬೆನ್ನು ತಟ್ಟಿ ಮಾಡಿ 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 ಅಂತ ಮುಂದೆ ಕಳಿಸ್ತಾ ಇರ್ತಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಆತ್ಮೀಯ ಸ್ವಾಗತ. ಇನ್ನು ವೀಣಾ ಅಶೋಕ್ರವರು ನಮ್ಮ ಈ ಒಂದು ಸಂಸ್ಥೆಯ ಬೆನ್ನೆಲುಬಾಗಿ ನಿಂತ್ಕೊಂಡು ಅನೇಕ ರೀತಿಯ ಸಹಾಯಗಳನ್ನ, ಯಾವಾಗಾದ್ರೂ ಕೇಶವ ಜ್ಞಾಪಿಸ್ಕೊಳ್ಳೋದು ಅವ್ರನ್ನ ತಟ್ಟಂತ ಏನ್ ಮಾಡೋಣ ಏನಂದ್ರೆ ಅವ್ನು ಕೇಳೋಣ ಅಂತ ಅವ್ನು ಕೇಳಕ್ ಹೋಗ್ತಾರೆ ತಕ್ಷಣದಲ್ಲಿ. ಅದಕ್ಕೆ ತಕ್ಷಣ ಸ್ಪಂದಿಸ್ತಾರೆ, ಅವ್ರ ಸಹಾಯನೂ ಮಾಡ್ತಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಕೊಟ್ಟಿದ್ದಾರೆ. ಸಂಸ್ಥಾಪಕಿ ಗಾಯತ್ರಿ ಕೇಶವ್ ಅವರು ನಮ್ಮೊಟ್ಟಿಗೆ ಇಲ್ಲಿದ್ದಾರೆ. ಅವರಿಗೂ ಹೆಚ್ಚು ಹೊತ್ತು ಏನು ಮಾಡೋದಿಲ್ಲ. ಮೊದಲಿಗೆ ಇಬ್ಬರು ಹಿರಿಯರನ್ನ ಗೌರವಿಸುವಂತಹ ಒಂದು ಗೌರವ ಸಮರ್ಪಣೆಯನ್ನ ನಾವು ಮೊದಲಿಗೆ ನಡೆಸಿಕೊಡ್ಬೇಕು. ಈಗ ಶ್ರೀಯುತ ವಸಂತ ಭಾರದ್ವಾಜ್ ಅವರಿಗೆ ಗೌರವ ಸಮರ್ಪಣೆ. ಒಬ್ಬ ಕವಿಗೆ, ಬರಹಗಾರನಿಗೆ ಅಥವಾ ಯಾವುದೇ ಕಲಾವಿದನಿಗೆ ಸಿಗತಕ್ಕಂತಹ ಈ ಒಂದು ಗೌರವ, ಗುರುತಿಸುವಿಕೆ ಇದೆಯಲ್ಲ, ಅದು ಮನಸ್ಸಿಗೆ ಹೆಚ್ಚು ತೃಪ್ತಿಯನ್ನ ಉಂಟು ಮಾಡುವಂಥದ್ದು. ವ್ಯಾವಹಾರಿಕವಾಗಿ ಹಣ ಅನ್ನುವಂಥದ್ದು ಬೇರೆ, ಅದು ಎಷ್ಟೋ ಕಡೆ ಸಿಗ್ತದೆ, ಎಷ್ಟೋ ಕಡೆ ಸಿಗೋದಿಲ್ಲ. ಆದರೆ ರಸಿಕರು ಅಥವಾ ಸಹೃದಯರು ಅದನ್ನ ಗುರುತಿಸಿ ಈ ರೀತಿಯಲ್ಲಿ ಒಂದು ಗೌರವಿಸೋದಿದೆಯಲ್ಲ, ಅದು ಒಂದು ಮಹತ್ವದ ಸಂಗತಿ ಕೂಡ. ಏನು ಹೇಳೋದನ್ನೇ ಗೌರವ ಕೊಡ್ತಾ ಇದ್ದೀವಿ ಅಂತ ಗಾಬರಿ ಆಗಬೇಡಿ. ಭಗವದ್ಗೀತೆಯ ಈ ಸರಣಿಯಲ್ಲಿ ಬಹಳ ಪ್ರಮುಖವಾದ ಭಾಗವಹಿಸಿದವರು ಅವರು ಕೂಡ. 15 ತಿಂಗಳ ಸರಣಿ ಏನಿತ್ತು, ಆ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರಿಗೂ ಒಂದು ಸಣ್ಣ ಉಪಹಾರ
ಅಷ್ಟು ಕೇಂದ್ರಗಳ ಉಪಹಾರದ ವ್ಯವಸ್ಥೆಯನ್ನು ವಹಿಸಿಕೊಂಡವರು ಇವರು. ಒಂದು ಕಡೆಯಿಂದ ಜ್ಞಾನದ ದೃಷ್ಟಿಯಿಂದ ನಮಗೆ ಭಗವದ್ಗೀತೆ ತಲೆ ತುಂಬಿಸಿದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಹೊಟ್ಟೆ ತುಂಬಿಸ್ಕೊಟ್ಟವರು. ಅದಕ್ಕೆ ಕೊಡುಗೆ ಉಪಹಾರ. ಇಬ್ಬರು ಕೂಡ ನಮಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಭಾರದ್ವಾಜ್ ಅವರಂತೂ ನಿಮ್ಮ ಸಂಗೀತ ಕಲ್ತ್ಕೊಳ್ಳೋಕೆ ಭಯ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಎಚ್ಚರ ಇರಬೇಕು ಅಂದ್ರೆ ಬರೀ ಆಸ ಪಾಸ ಹೇಳೋದಷ್ಟೇ ಸಂಗೀತ ಅಲ್ಲ ಅನ್ನೋ ಒಂದು ಮೂಲದ ಧಾತುವನ್ನು ಅವರು ನಿಮ್ಮ ಎದುರಿಗೆ ಇಟ್ಟಿದ್ದಾರೆ. ಬಹಳ ವಿಶೇಷವಾಗಿ ಒಂದು ಸಮಾರೋಪ ಆಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಭಗವದ್ಗೀತೆಯ ಸರಣಿಗೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೂ ವಿಶೇಷವಾಗಿ ಅವ್ರದೇ ಕೃತಿಗಳನ್ನ ನಾವು ಆರಿಸ್ಕೊಂಡಿರೋದ್ರಿಂದ ಆ ಕೃತಿಕಾರರ ಮಾತುಗಳೇ ನಮಗೆ ಹೆಚ್ಚು ಮೂಲ್ಯ ಆಗ್ತದೆ. ಅದನ್ನ ಇವತ್ತು ನಾವು ಅವರಿಬ್ಬರಿಂದ ಕೇಳಿದ್ದೇವೆ. ಖಂಡಿತವಾಗಿ ನಮ್ಮೆಲ್ಲರ ವತಿಯಿಂದ ಅವರಿಬ್ಬರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇನ್ನು ಅಧ್ಯಕ್ಷ ಭಾಷಣ ಶ್ರೀಯುತ ಚಂದ್ರಶೇಖರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏಕೆಂದರೆ 2 ದಿವಸದಿಂದ ನನಗೆ ಹುಷಾರಿಲ್ಲದೆ ನಾನು ಮಲಗಿಬಿಟ್ಟಿದ್ದೆ. ಆದರೂ ಕೂಡ ಇವತ್ತಿನ ದಿನ ಬೆಳಗ್ಗೆ ಏನೇ ಆಗಲಿ ಇವತ್ತಿನ ಕಾರ್ಯಕ್ರಮನೇ ನಾನು ಮಿಸ್ ಮಾಡಿದ್ರೆ ನಾನು ಏನೋ ಭಾಳ ಕಳ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಇದು ನನ್ನ ಮನಸ್ಸಲ್ಲಿ ಬಂತು. ಮನೇಲಿ ಬೇಡ ಅಂದರೂ ಕೂಡ ಅವ್ರನ್ನೇ ಹೇಳ್ಕೊಂಡು ಬಂದಿದ್ದೀನಿ. ನೀವು ಬರಬೇಕು, ಇವತ್ತು ನೋಡೋಣ, ಕೇಳೋಣ ಹೇಗೆ ಅಂತ. ಆದರೆ ಇವರು ಕೊಟ್ಟಂಥ ಸಲಹೆಗಳು ನಾವು ಯಾವತ್ತೂ ಸಂಗೀತದಲ್ಲಿ ಅಳವಡಿಸ್ಕೊಂಡ್ರೆ ನಾವು ದೊಡ್ಡ ದೊಡ್ಡ ಜ್ಞಾನಿಗಳು, ಸಂಗೀತಗಾರರು ಎಲ್ಲರೂ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಆದರೆ ಈಗಾಗಲೇ ಸಮಯ ಸಾಕಷ್ಟು ಆಗಿದೆ. ಆ ಜನ ಇನ್ನೂ 6 ಹಾಡುಗಳಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಇದನ್ನು ಕೇಳಿ ಮತ್ತೆ ಆಚೆ ಕಡೆ ಒಂದು ಉಪಹಾರನೂ ಉಂಟು, ದಯವಿಟ್ಟು ಎಲ್ಲರೂ ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೇನೆ. ಶ್ರೀಮತಿ ವೀಣಾ ಅಶೋಕ್ ಅವರು ನಮ್ಮೊಂದಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಕಿರುಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲು ಮೂಲ ಕಾರಣ ವಿಜಯ್ ಕುಮಾರ್ ಅವರು. ಅವರಿಗೆ ಈ ನಗರಿ ಅವರು ನೆನಪಿನ ಕಾಣಿಕೆ ನೀಡಬೇಕು. ಏನಂತೀರಿ ಖ್ಯಾತಿಯ ಶ್ರೀಕಂಠ ಬಳಗಜ್ಜಿ ಅವರಿಗೆ ಧನ್ಯವಾದಗಳು. ಏನಂತೀರಿ ಯೂಟ್ಯೂಬ್ ಚಾನಲಲ್ಲಿ ಇವರ ನೇರ ಪ್ರಸಾದ ಬರುತ್ತೆ. ಧನ್ಯವಾದಗಳು. ಈಗ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಅಂತ 14ನೇ ಅಧ್ಯಾಯ. ಬೇರೆ ಭಾವಗೀತೆಗಳ ಹಾಗೆ ತಕ್ಷಣವೇ ಮನಸ್ಸೆಳೆಯೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದೋ ಏನೋ ಇದು. ಯಾಕಂದ್ರೆ ಕೆಲವು ಆಧ್ಯಾತ್ಮಿಕವಾದ ಪದಗಳನ್ನ ಬಳಸಲೇಬೇಕಾದಂತಹ ಅನಿವಾರ್ಯತೆ ಇರ್ತದೆ ಇದರಲ್ಲಿ. ಅದು ಹೇಳುವ ವಿಷಯವೇ ಅಂತದ್ದು. ಆದ್ರೆ ಆ ಭಾವ ಇದೆಯಲ್ಲ, ಅದು ನಮ್ಮನ್ನ ಮುಟ್ಟಬೇಕು. ಅದು ಮುಟ್ಟಿದ್ರೆ ನಮಗೆ ಅದು ಅರ್ಥ ಆಗ್ತದೆ. ಈಗ ಗುಣತ್ರಯ ವಿಭಾಗ ಯೋಗದ ಒಂದು ಗೀತೆಯನ್ನು ನಿಮ್ಮ ಮುಂದೆ ಅಪರ್ಣಾ ಪ್ರಸನ್ನ ಅವರು ಪ್ರಸ್ತುತಪಡಿಸ್ತಾರೆ. ಸತ್ವಗುಣ ನಿರ್ಮಲವು ಅನ್ನುವಂತಹ ಒಂದು ಗೀತೆ. ಭಗವದ್ಗೀತೆಯನ್ನ ಓದಿದಂಥವರಿಗೆ ಅಥವಾ ಅಭ್ಯಾಸ ಮಾಡಿದಂಥವರಿಗೆ ಇದೇನು ಅನ್ನೋದು ಗೀತೆಯನ್ನ ಕೇಳಿದಾಗ ಹೆಚ್ಚು ಸ್ಪಷ್ಟ ಆಗ್ತಾ ಹೋಗ್ತದೆ. ಇದರ ರಾಗ ಸಂಯೋಜನೆ ಅವರದೇ, ಅಪರ್ಣಾ ಅವರದೇ. ಸತ್ವಗುಣ ನಿರ್ಮಲವು ಸುಪ್ರಕಾಶ, ಮತ್ತೆ ಕಳೆಯುವುದು ಸರ್ವ ಪಾಪ ದೋಷ. ಸತ್ವಗುಣ ನಿರ್ಮಲವು ಸುಪ್ರಕಾಶ, ಮತ್ತೆ ಕಳೆಯುವುದು ಸರ್ವ ಪಾಪ ದೋಷ. ಮುತ್ತುವಾರ ಜೋಗುಳದಿ ಆಶಾ ಪಾಶ, ಸುತ್ತುವಾರ ಜೋಗುಳದಿ
13ನೇ ಅಧ್ಯಾಯಕ್ಕೆ ಬರೋಣ. ಕ್ಷೇತ್ರಜ್ಞ ವಿಭಾಗ ಯೋಗ. ಅದನ್ನ ಕುರಿತಾದಂತಹ ಒಂದು ಗೀತೆ, ದೇಹವೇ ಕ್ಷೇತ್ರವೆಂದರಿತವನು. ಈ ಒಂದು ಗೀತೆಗೆ ರಾಗ ಸಂಯೋಜನೆಯನ್ನ ಹಿರಿಯ ಗಾಯಕರಾದಂತಹ ವಿಜಯ ಹಾವನೂರವರು ಮಾಡಿದ್ದಾರೆ. ಅದನ್ನ ಡಾಕ್ಟರ್ ಪ್ರಮಥಾ ದೀಕ್ಷಿತ್ ಅವರು ಹಾಡಲಿಕ್ಕೆ ಬರ್ತಾ ಇದ್ದಾರೆ. ವೃತ್ತಿಯಲ್ಲಿ ವೈದ್ಯರು ಇವರು, ಆದರೆ ಅಭ್ಯಾಸದಲ್ಲಿ ಗಾಯಕಿ. ಅವರ ಕಂಠದಲ್ಲಿ ಈ ಒಂದು ಗೀತೆಯನ್ನು ನಾವು ಕೇಳೋಣ. ಇದು ಕ್ಷೇತ್ರಜ್ಞ ವಿಭಾಗ ಯೋಗದ ಒಂದು ಗೀತೆ. ದೇಹವೇ ಕ್ಷೇತ್ರವೆಂದರಿತವನು ಕ್ಷೇತ್ರಜ್ಞ. ದೇಹದಲ್ಲಿರುವ ಕ್ಷೇತ್ರಜ್ಞನಾನೇ. ದೇಹವೇ ಕ್ಷೇತ್ರವೆಂದರಿತವನು ಕ್ಷೇತ್ರಜ್ಞ. ದೇಹದಲ್ಲಿರುವ ಕ್ಷೇತ್ರಜ್ಞನಾನೇ. ಈ
ಅಧ್ಯಾಯಕ್ಕೆ ಹಿಂತಿರುಗೋಣ. ರಾಜವಿದ್ಯಾ ರಾಜಗುಹ್ಯ ಯೋಗ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಗೀತೆ. ಅನ್ಯ ಚಿಂತೆಯ ಬಿಟ್ಟು ಅನ್ನುವಂತಹ ಈ ಗೀತೆಗೆ ರಾಗ ಸಂಯೋಜನೆ ದಿವಾಕರ್ ಕಶ್ಯಪ್ ಅವರು, ಶ್ರೀಮತಿ ಪ್ರತಿಭಾನಂದನ್ ರವರು ಇದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅವರು ಗಾಯಕಿ, ಶಿಕ್ಷಕಿ ಕೂಡ ಮತ್ತು ರಾಗ ಸಂಯೋಜನೆಯನ್ನು ಮಾಡಬಲ್ಲರು. ಅನ್ಯ ಚಿಂತೆಯ ಬಿಟ್ಟು ನನ್ನನ್ನೇ ಭಜಿಸಿದರೆ ಮುನ್ನ ನೋಡುವೆನವರ ಯೋಗಕ್ಷೇಮ. ಆ
ಬೇರೊಂದು ಕಾರ್ಯಕ್ರಮಕ್ಕಾಗಿ ಇದು ತೆರಳಬೇಕಾಗಿರೋದ್ರಿಂದ ಅವರಿಗೆ ಒಂದು ಗೌರವ ಕಾಣಿಕೆಯನ್ನು ಸಮಿತಿಯ ಕಡೆಯಿಂದ ಕೊಡಬೇಕು. ಶ್ರೀಮತಿ ವೀಣಾ ಅಶ್ವಥ್ ಅವರು ಅದನ್ನು ಕೊಡಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ.